ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯ ಮುಂದಿನ ಸಂಚಿಕೆಯನ್ನು ತಿಳಿಸ್ತಾ ಹೋಗ್ತೀನಿ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ. ಟಿವಿಗೂ ಮುಂಚೆ ನೋಡಿ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್. ಹಾಗೆ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂದರೆ, ಇಲ್ಲಿ ಭೂಮಿ ಬಂದು ಸಂಗೀತನ ಕೈ ಹಿಡಿದು ಅತ್ತೆ ಎದ್ದೇಳಿ ಅಂತಂದ್ಬಿಟ್ಟು ತುಂಬ ಒತ್ತಾಯ ಮಾಡಿದ ಗುಟ್ಟಿಗೆ ಇಲ್ಲಿ ಸಂಗೀತನಿಗೆ ಪ್ರಜ್ಞೆ ಬರುತ್ತೆ. ಅಂದರೆ ಎಲ್ಲರಿಗೂ ಸಹಿತ ಶಾಕ್ ಆಗುತ್ತೆ. ಅಯ್ಯೋ ಆ ದೇವ್ರ ಕೃಪೆನ ಏನು ಅಂತಲೇ ಗೊತ್ತಿಲ್ಲ. ಇಲ್ಲಿ ಅಜಿತ ಹರಕೆ ತೀರಿಸೋದ್ರೊಳಗಡೆ ಸಂಗೀತನಿಗೆ ಹೇಗೋ ಪ್ರಜ್ಞೆ ಬಂತಲ್ಲ ಅಂತಂದ್ಬಿಟ್ಟು ಎಲ್ಲರೂ ಸಹಿತ ಖುಷಿಯಿಂದನೇ ಹಾಸ್ಪಿಟ್ಲಿಗೆ ಬರೋದಕ್ಕೆ ರೆಡಿ ಆಗ್ತಾರೆ. ಹಾಗೆ ಭೂಮಿನೂ ಸಹಿತ ಹಾಸ್ಪಿಟ್ಲಲ್ಲೇ ಇರ್ತಾಳೆ. ಹಾಸ್ಪಿಟ್ಲಿಗೆ ಬಂದು ನೋಡ್ತಿದ್ದಂಗೆ ಇಲ್ಲಿ ಡಾಕ್ಟ್ರು ಸಹಿತ ಸಂಗೀತನಿಗೆ ಚಿಕಿತ್ಸೆ ಮಾಡ್ತಿರ್ತಾರೆ. ಭೂಮಿ ಕೈನ ಸಂಗೀತ ಹಿಡ್ಕೊಂಡೇ ನಿಂತಿರ್ತಾಳೆ. ಅಷ್ಟೊತ್ತಿಗೆ ಅಲ್ಲಿಗೆ ಅಜಿತ ಹಾಗೆ ಅಜಿತನ ಫ್ಯಾಮಿಲಿ ಎಲ್ಲರೂ ಸಹಿತ ಬರ್ತಾರೆ. ಅವಾಗ ಬಂದ್ಬಿಟ್ಟು ಅಯ್ಯೋ ಅಕ್ಕ ಅಂತಂದು ಮಾತಾಡಿಸಿದಾಗ ಅವಾಗ ಅಜಿತನು ಸಹಿತ ಅಮ್ಮ ಅಂತಂದ್ಬಿಟ್ಟು ತಪ್ಕೊಂಡು ಅಳ್ತಾನೆ. ಅವಾಗ ಎಲ್ಲರೂ ಸಹಿತ ಫುಲ್ ಖುಷಿಯಾಗಿ ಅಯ್ಯೋ ಸಂಗೀತ ಹೇಗೆ ಪ್ರಜ್ಞೆ ಬಂದ್ರಲ್ಲ ಅಂತಂದ್ಬಿಟ್ಟು ಎಲ್ಲರೂ ಸಹಿತ ಖುಷಿಯಾಗಿರ್ತಾರೆ. ಅವಾಗ ಇಲ್ಲಿ ರಮಣ ಸಹಿತ ಸಂಗೀತನ ಇಟ್ಕೊಂಡು ಸಂಗೀತ ಏನು ಸಂಗೀತ ಇದು ಅಂತಂದ್ಬಿಟ್ಟು ಅವಳನ್ನ ತಪ್ಕೊಂಡು ಅವನು ಸಹಿತ ಕಣ್ಣೀರನ್ನ ಹಾಕ್ತಾನೆ. ಅವಾಗ ಅಯ್ಯೋ ಇದೇನು ಹೀಗೆಲ್ಲ ಅಳ್ತಿದ್ದೀರಲ್ಲ, ನನಗೇನಾಗಿದೆ, ನಾನು ಚೆನ್ನಾಗೇ ಇದ್ದೀನಲ್ಲ ಅಂತಂದ್ಬಿಟ್ಟು ಇಲ್ಲಿ ಸಂಗೀತ ಹೇಳ್ತಾಳೆ. ಅವಾಗ ಇಲ್ಲ ನಿಮಗೆ ಹುಷಾರು ಇರಲಿಲ್ಲಮ್ಮ ಅಂತಂದ್ಬಿಟ್ಟು ಎಲ್ಲರೂ ಸಹಿತ ಹೇಳ್ತಿರ್ತಾರೆ. ಅದೇ ಡಾಕ್ಟ್ರು ಇದ್ದರು, ಅವರಿಗೆ ಹಳೇದೇನು ನೆನಪಿಲ್ಲ, ಸ್ವಲ್ಪ ನೀವೇನು ಮಾತಾಡಕ್ಕೆ ಹೋಗ್ಬೇಡಿ, ಅವ್ರು ಇವಾಗ ತಾನೇ ಅಂದರೆ ಪ್ರಜ್ಞೆ ಬಂದಿರೋದು, ಅದಕ್ಕೋಸ್ಕರ ಪ್ಲೀಸ್ ಅವ್ರಿಗೇನು ತುಂಬ ಹಿಂಸೆ ಕೊಡಬೇಡಿ ಅಂತಂದ್ಬಿಟ್ಟು ಡಾಕ್ಟ್ರು ಹೇಳ್ತಾರೆ. ಅವಾಗ ಎಲ್ಲರೂ ಸಹಿತ ಸಂಗೀತನ ಮಾತಾಡ್ಸಿರ್ತಾರೆ. ಆದರೆ ಅಜಿತ ಇದ್ದನು ಭೂಮಿನ ನೋಡ್ತಾನೆ. ಭೂಮಿ ಇದ್ದಳು ಇಲ್ಲಿ ಸಂಗೀತ ಕೈನ ಹಿಡ್ಕೊಂಡಿರೋದನ್ನ ಅಜಿತ ನೋಡಿ ತಡ್ಕೊಳಕ್ಕಾಗಲ್ಲ. ಇವಳು ಯಾಕೆ ಮತ್ತೆ ನಮ್ಮಮ್ಮನ ಹತ್ರ ಬಂದ್ಲು, ಇವಳಿಂದ ನನ್ನ ಫ್ಯಾಮಿಲಿಗೆ ಆಗ್ತಿರೋ ಅನ್ಯಾಯನೇ ಸಾಕು, ಇವಳು ಸಾವಾಸನ ಬೇಡ ಅಂತಂದ್ಬಿಟ್ಟು ಅಜಿತ ಇದ್ದನು ತನ್ನ ತಾಯಿ ಕೈನ ಹಿಡ್ಕೊಂಡಿರೋದನ್ನ ಹೇಗಾದರೂ ಮಾಡಿ ತೆಗಿಯೋಣ ಅಂತಂದ್ಬಿಟ್ಟು ಅಜಿತ ಭೂಮಿ ಕೈನ ಹಿಡಿದು ಎಳಿತಾನೆ. ಆದರೆ ಅಂದರೆ ಸಂಗೀತ ಇದ್ದಳು ಅಜಿತ್ ಅಂದರೆ ಭೂಮಿ ಕೈನ ಬಿಗಿಯಾಗಿ ಹಿಡ್ಕೊಂಡಿರ್ತಾಳೆ. ಅವಾಗ ಅಯ್ಯೋ ಅಂತಂದ್ಬಿಟ್ಟು ಸರಿ ನಟಿಗೆ ಇಲ್ಲಿ ಸಂಗೀತ ಇದ್ದಳು ಪ್ರಜ್ಞೆ ಬಂದಿರುತ್ತೆ. ಅವಾಗ ಅಜಿತ ಭೂಮಿ ಬಾಯಿಲಿ ಅಂತಂದ್ಬಿಟ್ಟು ಒಟ್ಟಿಗೆ ಕರೆದ್ಬಿಟ್ಟು ಅವರಿಬ್ಬರ ಕೈನೂ ಒಬ್ಬರ ಮೇಲೆ ಒಬ್ಬರು ಇಟ್ಟಿಸ್ಬಿಟ್ಟು ಮಾತಾಡ್ತಿರ್ತಾರೆ. ನಿಮ್ಮನ್ನು ಹೀಗೆ ನೋಡ್ತಾ ಇರಬೇಕು ಅನಿಸುತ್ತೆ, ನೀವು ಯಾವಾಗಲೂ ಸುಖವಾಗಿರ್ರಿ, 100 ಕಾಲ ಚೆನ್ನಾಗಿರ್ರಿ ಅಂತಂದ್ಬಿಟ್ಟು ಸಂಗೀತ ಇದ್ದಳು ಭೂಮಿ ಹಾಗೆ ಅಜಿತನಿಗೂ ಸಹಿತ ಹೇಳ್ತಾರೆ. ಅವಾಗ ಸರಿ ಅಂತಂದ್ಬಿಟ್ಟು ಡಾಕ್ಟ್ರು ಸ್ವಲ್ಪ ಮಾತಾಡಬೇಕು ಬನ್ನಿ ಅಂತಂದ್ಬಿಟ್ಟು ಹೊರಗಡೆ ಕರ್ಕೊಂಡು ಹೋಗ್ತಾರೆ. ಅವಾಗ ಸರಿ ಅಂತ ಹೋದಾಗ ಅವ್ರ ಮೈಂಡಲ್ಲಿ ಅಂದರೆ ಬ್ಲಡ್ಡಲ್ಲಿ ಇಷ್ಟೆಲ್ಲ ಬ್ಲಡ್ ಕಟ್ಟಿದ್ದು ಇವಾಗ ಚೆನ್ನಾಗಿ ನೆನಪಿದೆ, ಅವ್ರಿಗೆಲ್ಲದೂ ಸಹಿತ ಕ್ಲಿಯರ್ ಆಗ್ತಾಯಿದೆ, ಸ್ವಲ್ಪ ಇನ್ನೆರಡು ದಿವಸ ಅವರು ಮೆಡಿಸಿನ್ ತೊಗೊಬೇಕು ಅಂತಂದ್ಬಿಟ್ಟು ಇಲ್ಲಿ ಡಾಕ್ಟ್ರು ಹೇಳ್ತಿರ್ತಾರೆ. ಅವಾಗ ಅಂದರೆ ಅವರಿಗೆ ಹಳೆದನ್ನೆಲ್ಲ ಮರ್ತಿದ್ದಾರೆ ಅವರು ಅಂತಂದ್ಬಿಟ್ಟು ಹೇಳ್ತಾರೆ. ಹಾಗಂದ್ರೆ ಏನು ಅಂದಾಗ ಅವರಿಗೆ ಮೆಮೊರಿ ಲಾಸ್ ಆಗಿದೆ ಅಂತಂದ್ಬಿಟ್ಟು ಹೇಳ್ತಾರೆ. ಅಂದರೆ ಹಿಂದೆ ಏನೇ ಆಗಿತ್ತು ಅನ್ನೋದು ಅವರಿಗೆ ಸ್ವಲ್ಪ ನೆನಪು ಇರೋದು ಕಮ್ಮಿನೆಯಾ ಅಂತಂದ್ಬಿಟ್ಟು ಹೇಳ್ತಾರೆ. ಆವಾಗ ಹೌದಾ ಹಾಗಾದರೆ ಅಂದಾಗ ಹೌದು, ಇನ್ಮೇಲೆ ನೀವು ಯಾವುದೇ ಕಾರಣಕ್ಕೂ ಅವ್ರ ಹತ್ರ ಅಂದರೆ ಈ ಶಾಕಿನ ನ್ಯೂಸ್ ಏನೋ ಒಂದು ನ್ಯೂಸ್ನ ಹೇಳಿಬಿಟ್ಟು ಅವರು ಈ ಸ್ಥಿತಿ ಬಂದಿದ್ದಾರೆ ಅಂತ ಹೇಳಿದ್ವಲ್ಲ, ಇನ್ನೊಂದ್ಸಲ ಆ ಥರ ನ್ಯೂಸು ಅವ್ರ ಕಿವಿಗೆ ಹೋಗದೇ ಇದ್ದರೆ ಅಷ್ಟೇ ಸಾಕು ಅಂತಂದ್ಬಿಟ್ಟು ಇಲ್ಲಿ ಡಾಕ್ಟ್ರು ಹೇಳ್ತಾರೆ. ಅವಾಗ ನಮಗೆ ಅದು ಏನು ಅಂತಲೇ ಗೊತ್ತಿಲ್ಲ ಅಂತ ಹೇಳಿದಾಗ ಅದೇನಾದರೂ ಆಗಿರಲಿ, ಆದರೆ ಅವ್ರ ಜೀವ ನಿಮ್ಮ ಕೈಲಿದ್ದಂಗೆ, ಅವ್ರ ಹತ್ರ ನೀವು ಏನೇ ಮಾತಾಡಬೇಕಾದ್ರೂ ಸಹಿತ ಹುಷಾರಾಗಿ ಮಾತಾಡಿ, ಅವ್ರ ಮನಸ್ಸಿಗೆ ನೋವಾಗೋ ಥರ ಅಥವಾ ಅವರಿಗೆ ಬೇಜಾರಾಗೋ ಥರ ಏನು ಮಾತಾಡೋಕ್ಕೆ ಹೋಗಬೇಡಿ, ಹಾಗೆ ಅವ್ರಿಂದ ಯಾರು ಸಹಿತ ದೂರ ಆಗೋಕ್ಕೆ ಹೋಗಬೇಡಿ ಅಂತಂದ್ಬಿಟ್ಟು ಇಲ್ಲಿ ಡಾಕ್ಟ್ರು ಹೇಳ್ತಾರೆ. ಅವಾಗ ಅಜಿತ ಇದ್ದನು ಇಲ್ಲಿ ಭೂಮಿ ಮುಖನೇ ನೋಡ್ತಿರ್ತಾನೆ. ಭೂಮಿನೂ ಸಹಿತ ಸುಮ್ಮನೆ ನಿಂತಿರ್ತಾಳೆ. ಅವಾಗ ಸರಿ, ಆದರೆ ಅಮ್ಮನ ಹುಷಾರಾಗಿ ನೋಡ್ಕೊಳ್ಳಿ, ಅಕಸ್ಮಾತ್ ಅವ್ರಿಗೇನಾದರೂ ಮತ್ತು ಈ ಥರ ಏನಾದ್ರು ಶಾಕಿಂಗ್ ನ್ಯೂಸ್ನ ಕೇಳಿದ್ರೆ ಮತ್ತೆ ಅವರು ಕೋಮಟೇಜಿಗೆ ಹೋಗೋದು ಸಹಜ ಅಂತ ಅಂದ್ಬಿಟ್ಟು ಇಲ್ಲಿ ಡಾಕ್ಟ್ರು ಹೇಳ್ತಾರೆ. ಅನ್ನೋ ಸ್ವಲ್ಪ ದಿವಸ ಅವರು ರಿಕವರಿ ಆಗ್ತಾರೆ, ಮೆಡಿಸಿನ್ ತೊಗೊಂಡ್ರೆ ಆದಷ್ಟು ಬೇಗ ಚೆನ್ನಾಗಿ ಆಗ್ತಾರೆ ಅಂತಂದ್ಬಿಟ್ಟು ಡಾಕ್ಟ್ರು ಎಲ್ಲ ರೀತಿಯಲ್ಲಿ ಹೇಳಿ ಕಳಿಸ್ತಾರೆ. ಅವಾಗ ಸಂಗೀತ ಹತ್ರ ಬಂದುಬಿಟ್ಟು ನಿಂತ್ಕೊಂಡು ಮಾತಾಡ್ತಿರ್ತಾರೆ. ಅವಾಗ ನೀವೆಲ್ಲ ಎಲ್ಲಿ ಹೋಗಿದ್ರಿ, ಡಾಕ್ಟ್ರು ಏನಕ್ಕೆ ನಿಮ್ಮನ್ನು ಸೈಡಿಗೆ ಕರೆದಿದ್ರು, ನನಗೇನಾದರೂ ಕಾಯಿಲೆ ಇದೆಯಂತ ಅಜಿತ ಅಂತಂದ್ಬಿಟ್ಟು ಹೇಳ್ತಾರೆ. ಅವಾಗ ಅಯ್ಯೋ ಅಮ್ಮ ಏನು ಹೀಗೆ ಹೇಳ್ತಾ ಇದ್ದೀಯ ಅಂದಾಗ, ಮತ್ತು ನನ್ನ ಇದ್ರಿಗೆ ಹೇಳ್ತಾ ಇರೋದು ನಿಮ್ಮ ಇದ್ರಿಗೆ ಏನು ಹೇಳಿದರು, ನೀವೆಲ್ಲರನ್ನೂ ಯಾಕೆ ಕರ್ಕೊಂಡೋಗಿ ಏನಂತ ಹೇಳಿದ್ರು, ನಾನು ತುಂಬ ದಿನ ಬದುಕೋದಿಲ್ವಂತ, ನನಗೇನಾದರೂ ಕಾಯಿಲೆ ಇದೆಯಂತ, ನಿಮ್ಮೆಲ್ಲರನ್ನ ಬಿಟ್ಟು ಹೋಗ್ತೀನಂತ ಅಂತಂದ್ಬಿಟ್ಟು ಇಲ್ಲಿ ಸಂಗೀತ ಹೇಳ್ತಾಳೆ. ಅವಾಗ ಅಯ್ಯೋ ಅಮ್ಮ ಬಿಡ್ತೋನು, ಇವಾಗ ತಾನೇ ಪ್ರಜ್ಞೆ ಬಂದಿದೆ, ಏನಮ್ಮ ಹೀಗೆ ಮಾತಾಡ್ತಾ ಇದೀಯಾ ಅಂದಾಗ, ಮತ್ತು ನನ್ನ ಹತ್ರ ಹೇಳಿದೆ ಅಂತದೇನು, ಅಯ್ಯೋ ಆ ಥರ ಏನೂ ಇಲ್ಲ ಅಮ್ಮ, ಅಂದರೆ ಆದಷ್ಟು ಬೇಗ ನಾವು ಯಾವಾಗ ಕಳಿಸ್ತೀವಿ ಅಂತ ಕೇಳಕ್ಕೆ ಹೋಗಿದ್ವಿ, ಅವ್ರು ಹೀಗೆ ಹೇಳಿದ್ರು ಅಷ್ಟೇ ಅಮ್ಮ, ನೀನು ಯಾಕಮ್ಮ ತಲೆ ಕೆಡ್ಸ್ಕೊತೀಯ ಅದ್ರ ಬಗ್ಗೆ ಎಲ್ಲ, ಆ ಥರ ಏನೂ ಇಲ್ಲಮ್ಮ, ನೀನು ಚೆನ್ನಾಗಿರ್ತೀಯಮ್ಮ ಅಂತಂದ್ಬಿಟ್ಟು ಹೇಳ್ತಾರೆ. ಅವಾಗ ಸರಿ ಆಯಿತು ಅಂದಾಗ ಇಲ್ಲಿ ರಮಣ ಇದ್ದನು ಸಂಗೀತ ನನಗಿಂತ ಮುಂಚೆ ನನ್ನನ್ನು ಬಿಟ್ಟು ಹೋಗಬೇಕು ಅಂತ ಮಾಡಿದ್ದೇನೆ, ನನ್ನ ಅನಾಥವನ್ನಾಗಿ ಮಾಡಬೇಕು ಅಂತ ಇದ್ದ ಅಂತಂದ್ಬಿಟ್ಟು ಕೇಳ್ತಿರ್ತಾಳೆ. ಅವಾಗ ಅಯ್ಯೋ ರೀ ಯಾಕ್ರಿ ಹೀಗೆ ಮಾತಾಡ್ತಾ ಇದೆಯಾ, ನನಗೆ ಏನಾಯಿತು ಅನ್ನೋದೇ ಗೊತ್ತಾಗ್ತಾ ಇಲ್ಲ, ಹೌದು ನಾನು ಯಾಕೆ ಹಾಸ್ಪಿಟ್ಲಲ್ಲಿ ಇದ್ದೀನಿ, ನನಗೇನಾಯಿತು ಅಂತಂದ್ಬಿಟ್ಟು ಇಲ್ಲಿ ಸಂಗೀತನೇ ಇವರಿಗೆಲ್ಲ ಕೇಳ್ತಾರೆ. ಅವಾಗ ಇಲ್ಲಿ ಶ್ರವಣ ಇದ್ದನು, ಅಕ್ಕ ನಿನಗೆ ಅದೇನು ಗೊತ್ತಿಲ್ಲ ಕಣಕ್ಕ, ಇದ್ದಕ್ಕಿದ್ದಂಗೆ ತಲೆ ಸುತ್ತು ಬಿದ್ದೆ ಕಣಕ್ಕ, ನೀನು ಆದಮೇಲೆ ಹಾಸ್ಪಿಟ್ಲಿಗೆ ಕರ್ಕೊಂಬಂದಿದ್ದು, ಆಮೇಲೆ ನೀನು ಕೋಮಟೇಜಿಗೆ ಹೋಗ್ಬಿಟ್ಟೆ ಅಂಥದ್ದು ಏನಾಯ್ತಕ್ಕ ಅಂತಂದ್ಬಿಟ್ಟು ಇಲ್ಲಿ ಶ್ರವಣ ಕೇಳ್ತಾನೆ. ಅವಾಗ
ಇದನ್ನೆಲ್ಲ ನೋಡ್ತಾ ಇಲ್ಲಿ ಮನಸ್ವಿನಿ ಹಾಗೆ ದೇವಯಾನಿ ಅವರಿಗೆಲ್ಲರಿಗೂ ಸಹಿತ ಶಾಕ್ ಆಗುತ್ತೆ. ಇದೇನಪ್ಪ ಅಲ್ಲಾಗಿದ್ದೆ ಒಂದು, ಇವ್ರಿಗೇನು ನೆನಪಿಲ್ಲ ಅಂತಿದ್ದಾರೆ. ಆದರೆ ಹಾಗಾದರೆ ಅಜಿತಾ ಹಾಗೆ ಭೂಮಿ ಮದುವೆ ಬಗ್ಗೆ ಇವ್ರಿಗೆ ಗೊತ್ತಾಗಿಲ್ವಾ? ಹಾಗೆ ನೆನಪಿನ ಶಕ್ತಿನೇ ಕಳ್ಕೊಂಡ್ಬಿಟ್ರಾ? ಹೇಗಾದರೂ ಮಾಡಿ ಇವಳನ್ನ ಮನೆಯಿಂದ ಒದ್ದು ಹೊರ ಹಾಕೋಕ್ಕೆ ಒಂದು ಪ್ಲ್ಯಾನ್ನ ಮಾಡಿದ್ವಿ, ಆದರೆ ಇದೇನು ಮತ್ತೆ ಉಲ್ಟಾ ಹೊಡೆಯುತ್ತಾ ಅಕಸ್ಮಾತ್? ಇದೆಲ್ಲ ನಾನು ಹೇಳಿರೋದಲ್ಲ ಇವ್ರಿಗೇನು ಗೊತ್ತೇ ಇಲ್ವಾ ಅಥವಾ ನೆನಪಿನ ಶಕ್ತಿನೇ ಇಲ್ವಾ ಅಂತ ಅಂದ್ಬಿಟ್ಟು ಇಲ್ಲಿ ದೇವಯಾನಿ ಹಾಗೆ ಮನಸ್ವಿನಿ ಎಲ್ಲರೂ ಸಹಿತ ಯೋಚನೆ ಮಾಡ್ತಿರ್ತಾರೆ. ಹಾಗೆ ಇಲ್ಲಿ ಅಜಿತಾ ಇದ್ದನು, ಹಾಗಾದರೆ ಅಮ್ಮನಿಗೆ ನಮ್ಮ ಮದುವೆ ಬಗ್ಗೆ ಏನು ಗೊತ್ತಿಲ್ವಾ ಅಂತ ಅಂದ್ಬಿಟ್ಟು ಅಜಿತನು ಸಹಿತ ಯೋಚನೆ ಮಾಡ್ತಿರ್ತಾನೆ. ಭೂಮಿನೂ ಸಹಿತ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾಳೆ. ಆದರೆ ಸಂಗೀತ ಇದ್ದಳು, ನನಗೆ ಹಳೇದು ಏನೋ ನೆನಪಾಗ್ತಾ ಇಲ್ಲ, ಏನಾಯಿತು, ನಾನು ಯಾಕೆ ಹಾಸ್ಪಿಟ್ಲಿಗೆ ಬಂದಿದ್ದೀನಿ, ಏನಾಯಿತು ಒಂದು ಸ್ವಲ್ಪ ಹೇಳಿ ಅಂತ ಅಂದ್ಬಿಟ್ಟು ಕೇಳ್ತಾರೆ. ಹಾಗಾದ್ರೆ ನಿನಗೇನು ನೆನಪಿಲ್ವಾ, ನೀನು ಎಲ್ಲಿ ಬಿದ್ದೆ, ಏನಾಯಿತು ಅನ್ನೋದು ಸ್ವಲ್ಪ ಗೊತ್ತಾಗ್ತಾ ಇಲ್ವಾ ನಿನಗೆ ಅಂತ ಅಂದ್ಬಿಟ್ಟು ಕೇಳಿದಾಗ, ಇಲ್ಲ ನನಗೇನಾಯಿತು ಅನ್ನೋದೇ ಗೊತ್ತಾಗ್ತಾ ಇಲ್ಲ, ಅಕಸ್ಮಾತ್ ನನ್ನ ತಲೆ ಮೇಲೆ ಏನಾದರೂ ಬಿತ್ತಾ ಅಂತ ಅಂದ್ಬಿಟ್ಟು ಕೇಳ್ತಾರೆ. ಅವಾಗ ಇಲ್ಲಮ್ಮ ಅಂದಾಗ, ಸರಿ ನೀವು ಅಂದರೆ ಅವತ್ತು ಏನೋ ಹುಷಾರಿಲ್ಲ ಅಂದ್ರಲ್ಲ, ಅವತ್ತು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಇದ್ರಲ್ಲ, ಅವತ್ತು ಹಿಂಸೆ ಏನಾಯಿತು ಅಂತ ಅಂದ್ಬಿಟ್ಟು ಇಲ್ಲಿ ಕೇಳ್ತಾರೆ. ಅವಾಗ ಏನೂ ಇಲ್ಲ, ಅದಕ್ಕೆ ಅಂಜುದು ಹಾಗೆ ಹಚ್ಚಿದು ಇಬ್ಬರದು ಜಾತಕದ ಬಗ್ಗೆ ಕೇಳಿಸ್ಕೊಂಬರೋಣ ಅಂತ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟಿದ್ದೆ. ಅವಾಗ ಮನಸ್ವಿನಿ ಇದ್ದಳು, ಅಂಜುದು ಜಾತಕ ತರ್ತೀನಿ ಅಂತ ಅಂದ್ಬಿಟ್ಟು ದೇವ್ರ ಮನೆ ಒಳಗಡೆ ಹೋದ್ಲು. ನಾನು ತುಂಬ ತನಕ ವೆಯ್ಟ್ ಮಾಡಿದೆ, ಆದರೂ ಬರಲಿಲ್ಲ ಅಂತ ಅಂದ್ಬಿಟ್ಟು ನಾನು ಸಹಿತ ದೇವ್ರ ಮನೆ ಒಳಗಡೆ ಹೋದೆ. ಅವಾಗ ಏನಾಯಿತು ಅನ್ನೋದೇ ಗೊತ್ತಾಗಲ್ಲ. ಅವಾಗ ಮನಸ್ವಿನಿ ಏನೋ ಹೇಳಿದ್ಲು, ಅದು ಏನು ಅಂತ ನನಗೆ ನೆನಪಾಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಸಂಗೀತ ಹೇಳ್ತಾಳೆ. ಅವಾಗ ಮನಸ್ವಿನಿಗೆ ಸಖತ್ ಶಾಕ್ ಆಗುತ್ತೆ. ಅಯ್ಯೋ ದೇವ್ರೆ, ಇದೇನಪ್ಪ ನಾನು ಇದನ್ನೆಲ್ಲ ಹೇಳಿದ್ದು ಅಂತ ಎಲ್ಲಿ ಹೇಳ್ತಾರೋ, ಏನಾಗುತ್ತೆ ಇದು ಅಂತ ಅಂದ್ಬಿಟ್ಟು ಇಲ್ಲಿ ಮನಸ್ವಿನಿ ಬೇಜಾರು ಮಾಡ್ಕೊತಿರ್ತಾಳೆ. ಹಾಗೆ ಅಜಿತನು ಸಹಿತ ಇದಕ್ಕೆಲ್ಲ ಕಾರಣ ಇವಳ ಅಂತ ಅಂದ್ಬಿಟ್ಟು ಸಹಿತ ಯೋಚನೆ ಮಾಡ್ತಿರ್ತಾನೆ. ಆವಾಗ ಸಂಗೀತನೇ ಇದ್ದಳು, ಮನಸ್ವಿನಿ ನೀನು ನನಗೆ ಆ ದೇವ್ರ ಮನೆ ಮುಂದೆ ಏನೋ ಹೇಳ್ದಲ್ಲ, ಏನದು ಆ ಪತ್ರ ನಿನ್ನ ಕೈಲಿ ಹಿಡ್ಕೊಂಡು ನೀನು ಏನು ಹೇಳಿದೆ, ನಾನು ಅದಕ್ಕೋಸ್ಕರನೇ ತಲೆ ತಿರುಗಿ ಬಿದ್ದಂಗೆ ಆಯಿತು, ಏನು ಹೇಳಿದೆ ನೀನು ಅಂಥದ್ದು ಅಂತ ಅಂದ್ಬಿಟ್ಟು ಇಲ್ಲಿ ಸಂಗೀತನೇ ಸಹಿತ ಮನಸ್ವಿನಿಗೆ ಕೇಳ್ತಾರೆ. ಅಯ್ಯೋ ಅತ್ತೆ, ನಾನೇನು ಹೇಳೋಕ್ಕೆ ಸಾಧ್ಯ, ಹಂಗೆ ಅಂಜುದು ಹಚ್ಚುದು ಒಳ್ಳೆ ಜಾತಕ ಚೆನ್ನಾಗಿ ಕೂಡ ಬರಲಿ, ಹಾಗೆ ಹೇಗೋ ಅವ್ರ ಮದುವೆ ಆದಷ್ಟು ಬೇಗ ಆಗಲಿ ಅಂತ ಅಂದ್ಬಿಟ್ಟು ದೇವತೆ ಬೇಡ್ಕೊತ ಇದ್ದೆ, ಅದನ್ನೇ ನೀವೇನಾದರೂ ಕೇಳಿಸ್ಕೊಂಡಿರ್ಬೋದು ಅಂತ ಅಂದ್ಬಿಟ್ಟು ಇಲ್ಲಿ ಮನಸ್ವಿನಿ ಹೇಳ್ತಾರೆ. ಅವಾಗ ಶ್ರವಣನ ಸಹಿತ, ಹೌದು ಅದಿಷ್ಟೇ ಆಗಿರೋಕ್ಕೆ ಸಾಧ್ಯ, ಮತ್ತು ಇನ್ನೇನಾಗಕ್ಕೆ ಸಾಧ್ಯ ಅಲ್ಲಿ ಅಂತ ಅಂದ್ಬಿಟ್ಟು ಶ್ರವಣ ಹೇಳಿದಾಗ ಇಲ್ಲಿ ಅಂದರೆ ಸತ್ಯಣ್ಣನೂ ಸಹಿತ ಅದೇ ರೀತಿ ಹೇಳ್ತಾನೆ. ಹೌದು ಇನ್ನೇನಾಗಿರೋಕ್ಕೆ ಸಾಧ್ಯ, ಅದಿಷ್ಟೇ ಆಗಿರುತ್ತೆ ಬಿಡ್ರಿ ಅಂತ ಅಂದಾಗ, ಇಲ್ಲ ಅಲ್ಲಿ ಏನೋ ಆಯಿತು, ನನಗೆ ಏನಾಕೆ ಹಿಂಗೆ ಆಯಿತು ಅನ್ನೋದೇ ಗೊತ್ತಾಗ್ತಾ ಇಲ್ವಲ್ಲ ಅಂತಂದ್ಬಿಟ್ಟು ಯೋಚನೆ ಮಾಡ್ತಾರೆ. ಅಮ್ಮ ಅದ್ರ ಬಗ್ಗೆ ಬಿಟ್ಟಾಕಿ ಇವಾಗ, ಅದೆಲ್ಲ ಯಾಕೆ ಇವಾಗ ಟೆನ್ಷನ್ನು, ಮತ್ತೆ ಸರಿ ಹೇಗೋ ನಾವು ಚೆನ್ನಾಗಿದ್ರೆ ಅಷ್ಟೇ ಸಾಕು ಅಂದಾಗ, ಸರಿ ನೋಡಿ ನಿಮ್ಮ ಮುಕ್ಕುಗಳು, ಭೂಮಿ ಯಾಕೆ ನೀನು ಅಷ್ಟು ದೂರ ನಿಂತಿದ್ಯಾ ಬಾಯಿಲಿ ಅಂತ ಅಂದ್ಬಿಟ್ಟು ಇಲ್ಲಿ ಮತ್ತೆ ಭೂಮಿನ ಸಂಗೀತ ಕರೀತಾಳೆ. ಸಂಗೀತ ಸ್ವಲ್ಪ ದೂರಕ್ಕೆ ನಿಂತ್ಕೊಂಡು ಇಲ್ಲಿ ಸಂಗೀತನ ನೋಡ್ತಿರ್ಬೇಕಾದ್ರೆ ಭೂಮಿ ಬಾಯಿಲಿ ಅಂತ ಹತ್ತ ಕರೆದು, ಭೂಮಿ ನೀನು ಹತ್ತು ಮುಖ ನೋಡಿ ಹೇಗಾಗಿದೆ ಅಂತ, ಹಾಗೆ ನೀವೆಲ್ಲರೂ ಸಹಿತ ನಿಮ್ಮ ಮುಕ್ಕಳು ನೋಡ್ಕೊಂಡಿದ್ದೀರಾ, ನೀವು ಟೈಮ್ ಸರಿ ಊಟ ಮಾಡಿಲ್ಲ ಅನಿಸುತ್ತೆ, ಹಾಗೆ ಟೈಮ್ ಸರಿ ನಿದ್ದೆ ಮಾಡಿಲ್ಲ ಅನಿಸುತ್ತೆ, ಮುಖ ಎಲ್ಲ ಬಾಡ್ ಹೋಗಿದೆ ಅನಿಸುತ್ತೆ, ಅದಕ್ಕೋಸ್ಕರ ಸರಿ ನಡ್ರಿ ಎಲ್ಲರೂ ಮನೆಗೆ ಹೋಗೋಣ ಅಂತಂದಾಗ, ಅಯ್ಯೋ ಮನೆ ಹೋಗೋ ಆಗಿಲ್ಲ ಅಂದಾಗ, ಏಕೆ ಅಂದಾಗ, ಇಲ್ಲ ಅಂದಾಗ, ಅಯ್ಯೋ ಇಲ್ಲಪ್ಪ ನಿಮ್ಮ ಮುಕ್ಕಳೆಲ್ಲ ನೋಡ್ಕೊಂಡಿದ್ದೀರಾ, ಫಸ್ಟು ನಿಮಗೇನಾದರೂ ಅಡುಗೆ ಮಾಡಿ ನಾನು ಚೆನ್ನಾಗಾಗಿದ್ದೀನಪ್ಪ, ನಾನು ಇವಾಗೇನು ಪರವಾಗಿಲ್ಲ ಆರಾಮಾಗಿದ್ದೀನಿ ಅಂತ ಅಂದ್ಬಿಟ್ಟು ಇಲ್ಲಿ ಸಂಗೀತ ಹೇಳ್ತಾಳೆ. ಅವಾಗ ಮನೆಗೆ ಹೋಗಿ ಫಸ್ಟ್ ಹಬ್ಬದ ಅಡುಗೆ ಮಾಡ್ಕೊಂಡು ಊಟ ಮಾಡಿ ನಾವೆಲ್ಲರೂ ಸಹಿತ ರೆಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಸಂಗೀತ ಹೇಳಿದಾಗ, ಅಯ್ಯೋ ಅಮ್ಮ ಅದಕ್ಕಿನ್ನೂ ಟೈಮ್ ಇದೆ, ನೀನು ಹಾಸ್ಪಿಟ್ಲಿಂದನೇ ಹೋಗಿಲ್ಲ ತಾನೇ ಅಂತಂದು ಇನ್ನು ಯಾವಾಗ ಕಳಿಸ್ತಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಸಂಗೀತ ಕೇಳ್ತಾಳೆ. ಅವಾಗ ಇನ್ನು 2 days ಇಲ್ಲೇ ಇಟ್ಕೊತಾರಂತೆ ನಿನ್ನ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಅವಾಗ ಹೌದಾ, ಹಾಗಾದರೆ ಸರಿ ನೀವೆಲ್ಲರೂ ಅಂದರೆ ಟೈಮಿಗೆ ಸರಿ ನಿದ್ದೆ ಮಾಡಿಲ್ಲ ಊಟ ಮಾಡಿಲ್ಲ ಅನಿಸುತ್ತೆ, ಪ್ಲೀಸ್ ಎಲ್ಲರೂ ಸಹಿತ ಹೋಗಿ ಫ್ರೆಶಪ್ ಆಗಿ ಊಟ ನಿದ್ದೆ ಎಲ್ಲ ಮಾಡಿ ಅಂತ ಅಂದ್ಬಿಟ್ಟು ಇಲ್ಲಿ ಸಂಗೀತ ಹೇಳ್ತಾಳೆ. ಅವಾಗ ಅಯ್ಯೋ ನಾವು ಯಾಕೆ ಹೋಗೋದು, ನಾವು ನಿನ್ನ ಜೊತೆಗೆ ಇರ್ತೀವಿ, ನೀವು ಬರೋ ತನಕ ಇನ್ನು 2 ದಿವಸ ತಾನೇ, ಇನ್ನೇನು 2 ದಿವಸ ಇಲ್ಲೇ ಇರ್ತೀವಿ ಬಿಡು ಅಂತ ಅಂದ್ಬಿಟ್ಟು ಇಲ್ಲಿ ಶ್ರವಣ ಹೇಳ್ತಾನೆ. ಅಯ್ಯೋ ಇದೇನು ಹೋಟ್ಲ ಅಂತ ಮಾಡ್ಕೊಂಡಿದ್ರೆ, ಇದು ಹಾಸ್ಪಿಟ್ಲು, ಯಾರ್ದು ಒಬ್ಬರು ಇಬ್ಬರು ಇರ್ತಾರೆ, ನೀವೆಲ್ಲ ಇದ್ದು ಯಾಕೆ ಸುಮ್ಮನೆ ಮನಸ್ಸನ್ನ ಹಾಳು ಮಾಡ್ಕೊತೀರ, ಹಾಗೆ ನಿಮ್ಮ ಮುಕ್ಕಳೆಲ್ಲ ಬತ್ತೋಗಿದೆ, ನೀವೆಲ್ಲ ಮನೆಗೆ ಹೋಗಿ ರೆಸ್ಟ್ ಮಾಡಿ, ನಾನು ಆರಾಮಾಗಿದ್ದೀನಿ ಅಂತ ಅಂದ್ಬಿಟ್ಟು ಇಲ್ಲಿ ಸಂಗೀತ ಹೇಳ್ತಾರೆ. ಆದರೆ ಅಜಿತಾ ಇದ್ದನು, ಈ ಭೂಮಿ ಇನ್ನೂ ಇಲ್ಲೇ ಇದ್ದರೆ ಸರಿ ಹೋಗಲ್ಲ ಅಂತ ಅಂದ್ಬಿಟ್ಟು, ಭೂಮಿ ನಿನ್ನ ಜೊತೆ ಮಾತಾಡ್ಬೇಕು ಬಾ ಅಂತ ಅಂದ್ಬಿಟ್ಟು ಇಲ್ಲಿ ಅಜಿತಾ ಇದ್ದನು ಭೂಮಿನ ಕೈನ ಹಿಡ್ಕೊಂಡು ಹೊರಗಡೆ ಎಳ್ಕೊಂಡು ಹೋಗ್ತಾನೆ. ಅವಾಗ ಎಲ್ಲರೂ ಸಹಿತ ಹೊರಗಡೆ ನಡ್ರಿ ಹೋಗೋಣ ಏನಾಗುತ್ತೆ ಅಂತ ಅಂದ್ಬಿಟ್ಟು ಸೊನ್ನೆ ಮಾಡ್ತಾರೆ. ಅವಾಗ ಸತ್ಯಣ್ಣ ಒಬ್ಬೊಬ್ಬರೇ ಹೊರಗಡೆ ಹೋಗ್ತಾರೆ. ಅವಾಗ ಶ್ರವಣ ಸಹಿತ ನಾವು ಸ್ವಲ್ಪ ಟೀ ಕುಡ್ಕೊಂಬರ್ತೀನಿ ಅಂತ ಅಂದ್ಬಿಟ್ಟು ಅವರು ಸಹಿತ ಹೊರಗಡೆ ಹೋಗ್ತಾರೆ. ಸಂಗೀತ ಸರಿ ನಾನು ಸ್ವಲ್ಪ ರೆಸ್ಟ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಮಲ್ಕೊಂತಾಳೆ. ಹಾಗೆ ಇವರೆಲ್ಲರೂ ಸಹಿತ ಹೊರಗಡೆ ಹೋಗ್ತಿದ್ದಂಗೆ ಅಜಿತಾ ಇದ್ದನು ಭೂಮಿ ಕೈನ ದರ ಎಳ್ಕೊಂಬಂದು ಬೀಸ್ ಒಗಿತಾನೆ. ಅವಾಗ ಎಷ್ಟು ಸಲ ಹೇಳಿದ್ದೀನಿ ನಮ್ಮ ಫ್ಯಾಮಿಲಿಗೆ ನಿನ್ನ ನೆರಳು ಕೂಡ ತಾಕಬಾರ್ದು, ನಿನ್ನ ಮುಖ ಇನ್ಮೇಲೆ ನನ್ನ ಫ್ಯಾಮಿಲಿಗೆ ಯಾಕೆ ಕಣ್ಣಿಗೂ ಕಾಣಬಾರ್ದು ಅಂತ ಅಂದ್ಬಿಟ್ಟು ಇಲ್ಲಿ ಬೈತಾನೆ. ಅವಾಗ
ಮನೆಯವರೆಲ್ಲ ಅದನ್ನು ಕೇಳಿಸ್ಕೊತಾರೆ. ಅವಾಗ ಇಲ್ಲಿ ಏನಾಗುತ್ತೆ ಅಂದರೆ ಅಜಿತ ಇದ್ದನು ನಮ್ಮ ಮದುವೆ ಬಗ್ಗೆ ಎಲ್ಲದನ್ನು ಸಹಿತ ಇಲ್ಲಿ ಮನಸ್ವಿನಿ ಇದ್ದಳು ಮನೆ ಫ್ಯಾಮಿಲಿಯರು ಸಹಿತ ಇವ್ರು ಮದುವೆ ಆಗಿರೋದು ನಾಟಕದ ಮದುವೆ ಅಂದರೆ ಇನ್ನು ಒಂದು ವರ್ಷಕ್ಕೆ ಮಾತ್ರ ಇವ್ರು ಮದುವೆ ಆಗಿರೋದು. ಈ ಪತ್ರನೇ ಸಹಿತ ಅಂದರೆ ಇವ್ರು ಆಗಿರೋ ರಿಜಿಸ್ಟರ್ ಪತ್ರನೇ ಸಹಿತ ನಾನು ಅತ್ತೆ ತೋರಿಸಿದ್ದಕ್ಕೆ ಅತ್ತೆನಿಗೆ ಈ ಥರ ತಲೆ ಸುತ್ತ ಬಂದು ಬಿದ್ದಿದ್ದು ಕೋಮಾಗಿ ಹೋಗಿದ್ದು ಅದೇ ಕಾರಣಕ್ಕೆ ಇವರು ನಿಜವಾಗ್ಲೂ ಮದುವೆ ಆಗಿಲ್ಲ, ಇವ್ರು ನಿಜವಾದ ಗಂಡ ಹೆಂಡತಿ ಅಲ್ಲ, ಒಂದು ವರ್ಷದ ಮಟ್ಟಿಗೆ ಮಾತ್ರ ಇವರು ಮದುವೆ ಆಗಿರೋದು ಅಂತ ಅಂದ್ಬಿಟ್ಟು ಇಲ್ಲಿ ಮನಸ್ವಿನಿ ಇದ್ದಳು ಮನೆಯವರೆಲ್ಲ ಮುಂದೆ ಹೇಳ್ತಾಳ. ಹಾಗೆ ಆ ಪತ್ರನ ಮನೆಯವರೆಲ್ಲ ನೋಡಿ ಇವರಿಬ್ಬರು ಮದುವೆ ಆಗಿರೋದು ಕಾಂಟ್ರಾಕ್ಟ್ ಮದುವೆ ಅಂತ ಅಂದ್ಬಿಟ್ಟು ಗೊತ್ತಾಗುತ್ತಾ ಅಥವಾ ಸತ್ಯ ಅಣ್ಣಗೆ ಏನಾದರೂ ಒಂದು ಪ್ರಯತ್ನ ಪಟ್ಟು ಇವರಿಬ್ಬರನ್ನ ಒಂದು ಮಾಡ್ತಾನ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಯಾರೆಲ್ಲ ನನ್ನ ವಿಡಿಯೋನ ಕೊನೆ ತನಕ ನೋಡಿದಿರೋ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.